ದಿನಕ್ಕೊಂದು ರೂಲ್ಸ್ ತರ್ತಾ ಇರುವಂತಹ ಕೇಂದ್ರ ಸರ್ಕಾರದಿಂದ ಮತ್ತೊಂದು ಶಾಕಿಂಗ್ ನ್ಯೂಸ್. ಇದು ಬಡವರು ಮಧ್ಯಮ ವರ್ಗದ ಜನರ ಮೇಲೆ ಮತ್ತೊಂದು ಮೋದಿ ಬ್ರಹ್ಮಾಸ್ತ್ರ ಪ್ರಯೋಗ. ದಿನಕ್ಕೊಂದು ರೂಲ್ಸ್ ತರ್ತಾ ಇರುವಂತಹ ಕೇಂದ್ರ ಸರ್ಕಾರದಿಂದ ಮತ್ತೊಂದು ಶಾಕಿಂಗ್ ನ್ಯೂಸ್. ಇದು ಬಡವರು ಮಧ್ಯಮ ವರ್ಗದವರ ಮೇಲೆ ಮತ್ತೊಂದು ಮೋದಿ ಬ್ರಹ್ಮಾಸ್ತ್ರ. ಇನ್ಮುಂದೆ ಯಾವುದೇ ನೌಕರ ಕೈಗೂ ಕೂಡ ಸಂಬಳ ಕೊಡುವ ಹಾಗಿಲ್ಲ. ಸರ್ಕಾರಿ ಖಾಸಗಿ ಗುತ್ತಿಗೆ ನೌಕರರು ಯಾರೇ ಆದ್ರೂ ಕೂಡ ಕೈಗೆ ನಗದು ರೂಪದಲ್ಲಿ ಸಂಬಳವನ್ನ ಕೊಡೋ ಹಾಗಿಲ್ಲ. ಆನ್ಲೈನ್ ಅಥವಾ ಚೆಕ್ ಮೂಲಕವೇ ಸಂಬಳವನ್ನ ಪಡಿಬೇಕಾಗತ್ತೆ. ಕೇಂದ್ರ ಸಚಿವ ಸಂಪುಟ ಸಭೆಯಿಂದ ಮಹತ್ವದ ಸುಗ್ರೀವಾಜ್ಞೆಗೆ ಒಪ್ಪಿಗೆ ಕೂಡ ಸಿಕ್ಕಿದೆ. ಡಿಜಿಟಲ್ ಇಂಡಿಯಾ ಸದ್ಬಳಕೆ ಮತ್ತು ಕಪ್ಪು ಹಣ ಕಡಿವಾಣಕ್ಕೆ ಈ ಮಹತ್ವದ ನಿರ್ಣಯವನ್ನ ಕೈಗೊಳ್ಳಲಾಗಿದೆ. 10ಕ್ಕಿಂತ ಹೆಚ್ಚು ನೌಕರರು ಇರುವಂತಹ ಕಾರ್ಖಾನೆಗಳಿಗೆ ಈ ನಿಯಮ ಅನ್ವಯವಾಗುತ್ತೆ. ಆದ್ರೆ ಎಲ್ಲರೂ ಕೂಡ ಕಡ್ಡಾಯವಾಗಿ ಇದನ್ನ ಪಾಲಿಸಿ ಅಂತ ಏನೂ ಇಲ್ಲ. ಆದ್ರೆ ಸದ್ಯಕ್ಕೆ ಪ್ರಾರಂಭದಲ್ಲಿ ಮೊದಲನೇ ಹಂತದಲ್ಲಿ ನೀವು ಇದನ್ನ ಡಿಜಿಟಲೀಕರಣವಾಗಿ ಅಂದ್ರೆ ಖಾತೆಗೆ ಜಮಾವಣೆ ಮಾಡಬೇಕು, ಜೊತೆಗೆ ಚೆಕ್ ಮೂಲಕ ಹಣವನ್ನ ಕೊಡಬೇಕು, ಸಂಬಳವನ್ನ ಕೊಡಬೇಕು ಅನ್ನೋದನ್ನ ಹೇಳಿದೆ. ಎರಡನೇ ಅಂಶವನ್ನ ಅಲ್ಲಿಟ್ಟಿರೋದು ನೀವು ನಗದು ರೂಪದಲ್ಲಿ ಸದ್ಯಕ್ಕೆ ಕೊಡಬಹುದು ಅಂತೇಳಿ, ಅದನ್ನ ವಾಪಸ್ ಪಡೆದುಕೊಂಡು ಹೋಗುತ್ತೆ. ಎಸ್, ನಗದು ರೂಪದ ಸಂಬಳಕ್ಕೆ ಬ್ರೇಕ್ ಅನ್ನ ಏನು ಸುಗ್ರೀವಾಜ್ಞೆ ಹಾಕೋಕೆ ಮುಂದಾಗಿದೆ. ಆದ್ರೆ ಅದು ಕಡ್ಡಾಯ ಏನು ಅಲ್ಲ. ಅಂದ್ರೆ ಸದ್ಯದ ಮಟ್ಟಿಗೆ ಕಡ್ಡಾಯವಾಗಿಲ್ಲ. ಅಂದ್ರೆ ಆಪ್ಷನ್ ಅನ್ನ ಕೊಟ್ಟಿದ್ದಾರೆ, ಸಡಿಲಿಕೆಯನ್ನ ಅಲ್ಲಿಟ್ಟಿದ್ದಾರೆ. ಸದ್ಯದ ಮಟ್ಟಿಗೆ ನೀವು ಆನ್ಲೈನ್ ಅಥವಾ ಚೆಕ್ ಮೂಲಕ ಸಂಬಳವನ್ನ ಪಡಿಬೇಕು. ಒಂದು ವೇಳೆ ಅದು ಆಗದೇ ಇದ್ದ ಪಕ್ಷದಲ್ಲಿ ಸದ್ಯಕ್ಕೆ ನಗದು ರೂಪದಲ್ಲಿ ಪಡ್ಕೊಳ್ಬಹುದು. ಆದ್ರೆ ಸುಗ್ರೀವಾಜ್ಞೆ ಆದ ನಂತರ ಸ್ವಲ್ಪ ದಿನಗಳ ನಂತರ ಅದನ್ನು ಕೂಡ ವಾಪಸ್ ಪಡಿತಾರೆ. ಆಗ ಆನ್ಲೈನ್ ಹಾಗೂ ಚೆಕ್ ಮೂಲಕವೇ ಸಂಬಳವನ್ನ ಪಡಿಬೇಕಾಗತ್ತೆ. ಮನೇನು ನನ್ನ ಸಹೋದ್ಯೋಗಿ ಪ್ರದೀಪ್ ಈಗ ನನ್ನ ಜೊತೆಗೆ ಬೆಂಗಳೂರಿನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ನೋಟಿನ ಬಗ್ಗೆ ಜನ ಏನ್ ಹೇಳ್ತಾರೆ, ಏನ್ ಮಾತಾಡ್ತಾರೆ ಅಂತ ಕೇಳೋಣ. ಎಸ್ ಪ್ರದೀಪ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಯಾವ ಭಾಗದಲ್ಲಿದ್ದೀರಾ? ಅಲ್ಲಿರುವಂತಹ ಜನ ಏನ್ ಹೇಳ್ತಾ ಇದ್ದಾರೆ? ಹೊಸ ನಿಯಮಗಳನ್ನ ಕೇಂದ್ರ ಸರ್ಕಾರ ತರ್ತಾ ಇದೆ, RBI ಕೂಡ ಜಾರಿಗೆ ತರ್ತಾ ಇದೆ. ಇದ್ರ ಬಗ್ಗೆ ರೋಸಿ ಹೋಗಿದ್ದಾರಾ ಅಥವಾ ಇದು ಒಳ್ಳೇದು ಅಂತ ಮತ್ತೆ ಅದನ್ನೇ ಏನಾದ್ರು ಹೇಳ್ತಾರ ಜನ? ಎಸ್ ಅರುಣ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕ್ಯಾಶ್ಲೆಸ್ ಇಂಡಿಯಾವನ್ನು ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಈ ಹಲವಾರು ಯೋಜನೆಗಳ ಜೊತೆಗೆ ಇವತ್ತು ಕ್ಯಾಶ್ಲೆಸ್ ಇಂಡಿಯಾವನ್ನು ನಿರ್ಮಾಣ ಮಾಡುವ ದೃಷ್ಟಿಯಲ್ಲಿ ಕಾರ್ಮಿಕರ ಮೇಲೆ ಮತ್ತು ನೌಕರರ ಮೇಲೆ ಒಂದು ಕ್ರಮವನ್ನು ಕೈಗೊಂಡಿದ್ದಾರೆ. ಇವತ್ತು ಸಂಬಳವನ್ನು ಕಾರ್ಮಿಕರು ಇನ್ನು ನಗದು ರೂಪದಲ್ಲಿ ಕಾರ್ಮಿಕರಿಗೆ ಪಡೆಯುವಂತಿಲ್ಲ. ಇನ್ನು ಏನೇ ಇದ್ರು ಅಕೌಂಟ್ ಮೂಲಕ ಮತ್ತು ಚೆಕ್ ಮುಖಾಂತರ ನರೇಂದ್ರ ಮೋದಿ ಕಾರ್ಮಿಕರಿಗೆ ಸಂಬಳವನ್ನು ನೀಡಬೇಕು ಅಂತ ನರೇಂದ್ರ ಮೋದಿ ಅವರು ಇವತ್ತೇನು ಹೇಳಿದ್ರು. ಈ ಹಿನ್ನೆಲೆಯಲ್ಲಿ ಕಾರ್ಮಿಕರು ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಅಂತಾನೆ ಹೇಳ್ಬೋದು. ಇದಕ್ಕೆ ಯಾಕಂದ್ರೆ ದಿನಗೂಲಿ ನೌಕರರು ನಾವು ದಿನನಿತ್ಯ ಸಂಬಳವನ್ನು ಪಡ್ಕೊತೀವಿ. ಆ ಮುಖಾಂತರ ನಾವು ದಿನನಿತ್ಯ ಬ್ಯಾಂಕ್ಗೆ ಹೋಗಕ್ಕಾಗಲ್ಲ. ಬ್ಯಾಂಕಿನ ಇದು ನಮಗೆ ದಿನನಿತ್ಯ ಜೀವನದ ಮೇಲೆ ಸಾಕಷ್ಟು ಪರಿಣಾಮವನ್ನು ಬೀರುತ್ತದೆ ಅಂತ ಹೇಳ್ತಿದ್ದಾರೆ ಅರುಣ್. ಇವಾಗ ಕಾರ್ಮಿಕರು ಇದ್ದಾರೆ, ಅವರ ಮಾತಲ್ಲೇ ಕೇಳೋಣ. ಅದೇ ಅರುಣ್, ಈಗ ಅವ್ರು ನಮ್ಮ ಜೊತೆ ಕಾರ್ಮಿಕರಿದ್ದಾರೆ, ಅವರನ್ನೇ ನಾನು ಮಾತಾಡಿಸುವ ಪ್ರಯತ್ನ ಮಾಡ್ತೀನಿ. ಎಸ್ ಸರ್, ಇವಾಗೇನು ಪ್ರಧಾನಮಂತ್ರಿ ಅವರು ಇನ್ನು ಮೇಲೆ ನಿಮಗೆ ಖಾತೆಗೆ ಹಣ ಸಂಬಳ ಬರಬೇಕು ಅಂತ ಸುಗ್ರೀವಾಜ್ಞೆ ಕೂಡ ಹೊರಡಿಸಿದ್ದಾರೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಇವತ್ತು ಮೋದಿ ಸರ್ಕಾರ ಕ್ಯಾಶ್ಲೆಸ್ ಇಂಡಿಯಾ ಮಾಡ್ತೀನಿ ಅಂತ ಹೊರಟಿದೆ, ಅದು ಒಂದು ಅವೈಜ್ಞಾನಿಕ ಒಂದು ಚಿಂತನೆ ಅಂತ ನಾವು ಹೇಳಕ್ ಬಯಸ್ತೀವಿ. ಯಾಕೆನ್ನುವಂತದ್ದಾದ್ರೆ ಈ ದೇಶದಲ್ಲಿ 60 ಭಾಗ ಅಸಂಘಟಿತ ಕಾರ್ಮಿಕರು ಇರ್ತಾರೆ. ಅವರು ದಿನನಿತ್ಯ 100 ರಿಂದ 300 ರೂಪಾಯಿ ದುಡಿಯುವಂತ ಕಾರ್ಮಿಕರು ಸಹ ಆಗಿರ್ತಾರೆ. ಹಾಗಾಗಿ ಅವ್ರಿಗೆ ಯಾವುದೇ ರೀತಿ ಬ್ಯಾಂಕ್ ಠೇವಣಿ ಇಡಕ್ ಸಾಧ್ಯತೆ ಆಗಲ್ಲ. ಹಾಗಾಗಿ ದಿನನಿತ್ಯ ಅಲ್ಲಿ ದುಡಿಮೆ ಮಾಡುವಂತ ಒಂದು ಹಣವನ್ನ ದಿನನಿತ್ಯ ಅವರಿಗೆ ಆಹಾರ ಧಾನ್ಯ ಮತ್ತೆ ಹಾಲು ಮತ್ತೆ ಸೊಪ್ಪು ತರಕಾರಿಗಳು ಅಕ್ಕಿ ಅರ್ಧ ಕೆಜಿ 1 ಕೆಜಿ ಈ ರೀತಿ ದುಡ್ಡು ಕೊಟ್ಟು ಕೊಂಡ್ಕೊಳ್ಳುವಂತ ಪದ್ಧತಿ ಏನಿದೆ ಇದು ಸರಿಯಾದಾಗಿದೆ. ಹಾಗಾಗಿ ಅವ್ರಿಗೆ ದಿನನಿತ್ಯ ಬಳಕೆ ಮಾಡಲಿಕ್ಕೆ ಒಂದು ಕೈಗೆ ಹಣ ಬೇಕು ಅನ್ನುವಂಥದ್ದು ಬಹಳ ಒಳ್ಳೆ ಇದು. ಹಾಗಾಗಿ ಇವತ್ತೇನು ಕ್ಯಾಶ್ಲೆಸ್ ಇಂಡಿಯಾ ಮಾಡ್ತೀನಿ ಅಂತ ಹೊರಟಿದ್ದಾರೆ,
ಕಾರ್ಮಿಕರ ಪರವಾಗಿ ಕಾರ್ಮಿಕರ ವಿಚಾರವಾಗಿ ಅವರು ಸರಿಯಾಗಿ ಚಿಂತನೆ ಮಾಡಿಲ್ಲ. ಒಂದು ಕಾರ್ಮಿಕ ವಿರೋಧಿ ಮತ್ತು ಜನ ವಿರೋಧಿ ಚಿಂತನೆಯಾಗಿದೆ ಈ ಮೋದಿ ಸರ್ಕಾರ. ಇದು ಮಾಡ್ತಾ ಇರುವಂತ ದುರುದ್ದೇಶ ಇಡೀ ಕಾರ್ಮಿಕರ ಹಣವನ್ನೆಲ್ಲನೂ ಕೂಡ ಲೂಟಿ ಮಾಡಿ ಕಳ್ಳಕಾಕರಿಗೆ ಈ ಹಣವನ್ನ ಕೋಟಿ ಲಕ್ಷಗಳ ರೂಪದಲ್ಲಿ ಹರಿದು ಹಂಚಿ ಅವರು ಐಷಾರಾಮಿ ಜೀವನ ಮಾಡ್ಕೊಳ್ಳೋದಕ್ಕೆ, ಬಂಡವಾಳ ಹೂಡೋದಕ್ಕೆ ಒಂದು ಡಿಜಿಟಲ್ ಇಂಡಿಯಾ ಮಾಡ್ತೀನಿ ಅಂತ ಕ್ಯಾಶ್ಲೆಸ್ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇದು ಕಾರ್ಮಿಕ ವಿರೋಧಿ ಒಂದು ಚಿಂತನೆ ಆಗಿದೆ. ಹಾಗಾಗಿ ಇದನ್ನ ನಾವು ಕಾರ್ಮಿಕರ ಒಟ್ಟು ಹಿತದೃಷ್ಟಿಯಿಂದ ಇದನ್ನ ನಾವು ಖಡಕ್ ಆಗಿ ನಾವು ವಿರೋಧಿಸ್ತಾ ಇದ್ದೀವಿ. ಮೋದಿ ಸರ್ಕಾರಕ್ಕೆ ನೈತಿಕತೆ ಇದ್ರೆ ಈ ಡಿಜಿಟೀಕರಣ ಮತ್ತು ಈ ಕ್ಯಾಶ್ಲೆಸ್ ಅನ್ನ ವಾಪಸ್ ತಕೊಂಡು ಕಾರ್ಮಿಕರಿಗೆ ಈಗ ಯಾವ ರೀತಿ ಹಣದ ಮೂಲಕ ಚಳವಣೆ ನಡೀತಾ ಇದೆಯೋ ಅದೇ ರೀತಿಯಲ್ಲಿ ನಡೆಸಬೇಕು ಅಂತ ನಾವು ಮೋದಿಗೆ ನಾವು ಇವತ್ತಿನ ದಿನ ಒಂದು ಸಂದೇಶವನ್ನ ಕೊಡ್ತಾ ಇದ್ದೀವಿ. ಎಸ್ ಅರುಣ್, ಇಲ್ಲೇನು ಕಾರ್ಮಿಕರು ಹೇಳೋದಿಷ್ಟೇ, ಈ ಕ್ಯಾಶ್ಲೆಸ್ ಇಂಡಿಯಾಕ್ಕೆ ಮತ್ತೆ ನಮ್ಮ ಅಕೌಂಟಿಗೆ ಏನು ಹಣ ಜಮೆ ಮಾಡುವುದು ಇದು ನಮಗೆ ಒಂದು ರೀತಿಯ ದಿನನಿತ್ಯದ ಜೀವನಕ್ಕೆ ತೊಂದರೆ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ನಮಗೆ ಎಂದಿನಂತೆ ಯಾವ ರೀತಿ ಏನು ಸಂಬಳ ಏನು ಕೈಗೆ ಕೊಡ್ತಿದ್ರು ಅದೇ ರೀತಿಯನ್ನು ಕೊಡಬೇಕು ಅಂತ ಏನು ಕಾರ್ಮಿಕರ ಒತ್ತಾಯವಾಗಿದೆ. ಓಕೆ ಪ್ರದೀಪ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಹೊಸ ಅಕೌಂಟಿಗೆ ಇವತ್ತು 5,000 ರೂಪಾಯಿಯನ್ನು ಜಮೆ ಮಾಡಬಹುದು. ನೀವು ನಿಮ್ಮ ಹಣವನ್ನು ಮನೆಯಲ್ಲಿ ಖರ್ಚಿಗೆ, ಮಗಳ ಮದುವೆಗೆ, ಸಾಲ ತೀರಿಸೋಣ ಅಂತ ಕಷ್ಟಕ್ಕೆ ಬರ್ತಾ ಇಟ್ಕೊಂಡಿದ್ದಂಥ ಹಣನೆಲ್ಲ ಇವತ್ತು ಜನ ತಗೊಂಡು ಹೋದರೆ ಪಡಬಾರದ ಪರಿಪಾಟಲನ್ನು ಪಟ್ಟಿದ್ದಾರೆ. ಬ್ಯಾಂಕ್ ಅಧಿಕಾರಿಗಳು 5,000 ರೂಪಾಯಿ ಮೇಲೆ 1 ರೂಪಾಯಿ ಇದ್ದರೂ ಕೆಲವು ಕಡೆ ತಗೊಂಡೇ ಇಲ್ಲ, ಕೆಲವು ಕಡೆ ಪ್ರಶ್ನೆ ಕೇಳಿ ಹೈರಾಣ ಮಾಡಿದ್ದಾರೆ. ಯಾವ ಮಟ್ಟಿಗೆ ಅಂದರೆ ಇಷ್ಟು ದಿನ ಯಾಕೆ ಹಣ ಕಟ್ಟಲಿಲ್ಲ, ಲಿಖಿತ ರೂಪದಲ್ಲಿ ಬರೆದು ಕೊಡಿ ಅಂತ ಕೇಳ್ತಿದ್ದಾರೆ. ಮೋದಿಗೆ ಗೊತ್ತಿದೆ ಜಯ ಸಾವಿನ ರಹಸ್ಯ, ಮೋದಿಗೆ ತಿಳಿದಿದೆ ಚಿನ್ನಮ್ಮನ ಸಂಚಿನ ಸತ್ಯ. ಸಿಬಿಐ ತನಿಖೆ ಆದ್ರೆ ಮಿಸ್ ಇಲ್ದೆ ಜೈಲಿಗೆ ಹೋಗ್ತಾರಾ ಶಶಿಕಲಾ? ಚಿಕ್ಕಮ್ಮ ಕಮ್ಮಿ ಹಿಂದೆ ಹೋದ್ರೆ ಕುಗ್ಗುತ್ತಾ ನಮೂಬಲ.